2023 ಇಂದ ನಾವು ಎಲ್ಲಿ ನೋಡಿದ್ರು ಲಿಪ್ಸ್ಟಿಕ್ ಗಳ ಜೊತೆ ಲಿಪ್ ಗ್ಲಾಸ್ ಗಳು ತುಂಬಾ ಫೇಮಸ್ ಆಗಿದೆ. ಇದು ಐ ಥಿಂಕ್ 2010 ನಲ್ಲಿ ಈ ಟ್ರೆಂಡ್ ನಡೀತಿತ್ತು. ಅದ್ರ ನಂತರ ಮ್ಯಾಟ್ ಲಿಪ್ಸ್ ಗಳು, ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಗಳದ್ದು ಟ್ರೆಂಡ್ ಇತ್ತು 2022 ವರ್ಗು. ಬಟ್ 2023 ಇಂದ ಈಗ ಕೂಡ ಇದೇ ಟ್ರೆಂಡ್ ನಡೀತಿದೆ ಲಿಪ್ ಗ್ಲಾಸ್ ಗಳದ್ದು. ಸೊ ಅದಕ್ಕೋಸ್ಕರ ನಾನು ಇವತ್ತು ರಿವ್ಯೂ ಮಾಡೋ ಪ್ರಾಡಕ್ಟ್ ಒಂದು ಲಿಪ್ ಗ್ಲಾಸ್. ನಾನು ಇದನ್ನ ಇನ್ನೂ ಓಪನ್ ಮಾಡಿಲ್ಲ, ನಿಮ್ಮ ಮುಂದೆ ಫಸ್ಟ್ ಟೈಮ್ ಟ್ರೈ ಮಾಡುವ ಅಂತ ನಾನು ಇದನ್ನ ತರಿಸಿದ್ದೀನಿ. ಸೊ ಇದು ಎಲ್ಫ್ ಅವರದು ಲಿಪ್ ಲ್ಯಾಕರ್ ಇನ್ ದ ಶೇಡ್ ಫ್ಯಾಂಟಸಿ. ಇದರದ್ದು ಪ್ರೈಸ್ ಬಂದ್ಬಿಟ್ಟು 320 ರುಪೀಸ್. ನಾನು ಇದನ್ನ 220 ರುಪೀಸಿಗೆ 200 ರುಪೀಸಿಗೇನೋ ತಗೊಂಡಿದ್ದೆ ಅಷ್ಟೇ. ಸೊ ಇದನ್ನ ನಾನು ಇನ್ನೂ ಓಪನ್ ಮಾಡಿಲ್ಲ, ನಿಮ್ ಮುಂದೆ ಈಗ ಓಪನ್ ಮಾಡ್ತೀನಿ ನೋಡಿ. ಸೀಲ್ ಹಾಗೆ ಇದೆ ಆಯ್ತಾ. ಸೊ ಲೆಟ್ ಮೀ ಓಪನ್ ದ ಸೀಲ್. ಟ್ವಿಸ್ಟ್. ಓಕೆ, ಓಪನ್ ಆಯ್ತು. ಇದ್ರದ್ದು ಶೇಡ್ ಬಂದ್ಬಿಟ್ಟು ಈ ತರ ಇದೆ. ಇದು ಶಾಂಪೈನಿ ಗೋಲ್ಡ್ ತರ, ಶಾಂಪೈನ್ ಕಲರ್ ಅಲ್ಲಿ ಇದೆ. ಲಿಪ್ ಟಾಪರ್ ಆಗಿ ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಇದನ್ನ ತರಿಸಿದೆ. ಫ್ರೇಗ್ರೆನ್ಸ್ ಇದೆ ಆಯ್ತಾ, ಒಳ್ಳೇದಂತಾನು ಹೇಳಲ್ಲ, ಸ್ವಲ್ಪ ಫ್ರೇಗ್ರೆನ್ಸ್ ಇದೆ, ತುಂಬಾ ಜಾಸ್ತಿ ಏನಿಲ್ಲ. ಸೊ ಈ ತರ ಕಾಣಿಸುತ್ತೆ. ಸೊ ಲೆಟ್ ಮಿ ಅಪ್ಲೈ ಇಟ್. ಈಗ ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು, ನಂಗೆ ಗೊತ್ತಿಲ್ಲ ಹೇಗಿದೆ ಅಂತ. ನಾನು ಹಚ್ಚಿದ ಲಿಪ್ಸ್ಟಿಕ್ ಮೇಲೆ ಇದು ಬ್ಲೂ ಹೆವೆನ್ ಲಿಪ್ಸ್ಟಿಕ್ ಆಯ್ತಾ, ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್. ಸೊ ಟ್ರಾನ್ಸ್ಫರ್ ಆಗಲ್ಲ. ಸೊ ಲೆಟ್ ಮಿ ಅಪ್ಲೈ. ಬಾಂಡ್ ಅಲ್ಲಿ ಸ್ವಲ್ಪ ನನ್ನ ಲಿಪ್ಸ್ಟಿಕ್ ತಾಗಿದೆ. ಸೊ ಅದಕ್ಕೋಸ್ಕರ ಒಂದು ಟಿಶ್ಯೂವಿನ ಸಹಾಯದಿಂದ ಸ್ವಲ್ಪ ತೆಗಿವ. ಟಿಶ್ಯೂ. ಓಕೆ, ಫಾರ್ಮುಲೇಷನ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಇದನ್ನು ಸ್ವಾಚ್ ಮಾಡಿ ತೋರಿಸ್ತೀನಿ. ಸೊ ತುಂಬ ಗೂಯಿಯಾಗಿ ತಿಕ್ಕಾಗಿದೆ ಆಯ್ತಾ, ಅಂದರೆ ತುಂಬ ಫ್ಲೂಯಿಡಿ ಆಗಿಲ್ಲ ನೋಡಿ, ಸ್ವಲ್ಪ ತಿಕ್ಕಾಗಿದೆ. ಈ ಥರ ಕಾಣಿಸುತ್ತೆ. ಅಷ್ಟು ಶೇಡ್ ಅಂತ ಹೇಳಲ್ಲ, ಅಂದರೆ ಪಿಗ್ಮೆಂಟೆಡ್ ಅಂತ ಇಲ್ಲ ಇದರಲ್ಲಿ, ಪಿಗ್ಮೆಂಟ್ ಅಂತ ಜಾಸ್ತಿ ಇಲ್ಲ. ಬಟ್ ಈ ತರ ಶೈನ್ ಕೊಡುತ್ತೆ, ಶೀನ್ ಕೊಡುತ್ತೆ. ಅದೇ ಲಿಪ್ ಟಾಪರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬರೇ ಲಿಪ್ಸ್ಗೆ ಇದನ್ನ ಹಚ್ಚೋದ್ರಿಂದ ಐ ಥಿಂಕ್ ನಿಮ್ಮ ಲಿಪ್ಸ್ ಅನ್ನ ಸ್ವಲ್ಪ ಗ್ಲಾಸಿಯರ್ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ ಅಷ್ಟೇ. ಆದ್ರೆ ಇದರಲ್ಲಿ ಶೈನ್ ತುಂಬಾ ಚೆನ್ನಾಗಿದೆ ಆಯ್ತಾ. ಅಂಡ್ ಇಟ್ ಇಸ್ ಥಿಕ್, ವೆರಿ ಥಿಕ್ ನೋಡಿ. ಸ್ವಲ್ಪ 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 ಏನ್ ಹೇಳ್ತಾರೆ, ಗ್ಲೂ ತರ, ಗಮ್ ತರ ಒಂಚೂರು ಅಂಟುತ್ತೆ ಆಯ್ತಾ ನಾನು ಹೀಗೆ ಮಾಡುವಾಗ. ಬಟ್ ನಾನು ಸುಮ್ಮನೆ ಮಾತಾಡ್ತಿರುವಾಗ ಏನು ಗೊತ್ತಾಗಲ್ಲ, ತುಂಬ ಲೈಟ್ ವೆಯ್ಟ್ ಇದೆ. ಬಟ್ ನಾನು ತುಂಬ ಪ್ರೆಸ್ ಮಾಡಿದರೆ ಲಿಪ್ಸನ್ನ, ಆದರೆ ತುಂಬ ಟ್ಯಾಕಿ ಇಲ್ಲ. ಅಂದರೆ ಕೆಲವು ಲಿಪ್ ಗ್ಲಾಸಸ್ಗಳಿವೆ ತುಂಬ ಅಂಟುತ್ತೆ, ಅಂದ್ರೆ ಒಂಥರ ಎರಡು ಲಿಪ್ಸ್ಗಳು ಪಿಚ್ ಪಿಚ್ ಆಗೋವಾಗುತ್ತೆ. ಸೊ ಅದು ಹಾಗೆ ಮಾಡಲ್ಲ. ಬಟ್ ಇಟ್ಸ್ ವೆರಿ ಕಂಫರ್ಟೇಬಲ್, ತುಂಬ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಒಂದು ಚಂದವಾದ ಒಂದು ಶೈನ್ ಕೊಟ್ಟಿತ್ತು ನನ್ನ ಲಿಪ್ಸ್ ಮೇಲೆ. ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಚೆಕ್ ಮಾಡ್ಬೋದು ನನ್ನ ಲಿಪ್ಸ್ ಹೇಗಿತ್ತು, ಈಗ ಹೇಗೆ ಕಾಣಿಸ್ತಿದೆ ಅಂತ. ಐ ಲವ್ ದಿಸ್. ದಿಸ್ ಇಸ್ ಗುಡ್. ನೈಸ್ ನೈಸ್ ನೈಸ್. ಈಗ ಬರೇ ಲಿಪ್ಸ್ ಮೇಲೆ ಇದನ್ನು ಹಚ್ಚಿದ್ ನೋಡುವ. ಸೊ ಲೆಟ್ ಮೀ ರಿಮೂವ್ ದಿಸ್ ಲಿಪ್ಸ್ಟಿಕ್. ಇಟ್ ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ ಆಯ್ತಾ, ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾನು ಲಿಪ್ಸ್ಟಿಕ್ ಅವಾಗ ಟ್ರಾನ್ಸ್ಫರ್ ಆಗ್ತಿರ್ಲಿಲ್ಲ ಅಲ್ವಾ, ಈಗ ಟ್ರಾನ್ಸ್ಫರ್ ಆಗ್ತಿದೆ. ಒಂದು ನಿಮಿಷ ತೋರಿಸ್ತೀನಿ, ಎಲ್ಲಿ ತೋರಿಸೋದು. ಸೊ ನನ್ನ ಲಿಪ್ಸ್ಟಿಕ್ ಆವಾಗ ಟ್ರಾನ್ಸ್ಫರ್ ಆಗ್ತಿರ್ಲಿಲ್ಲ ಅಲ್ವಾ, ನೋಡಿ ಈಗ ಟ್ರಾನ್ಸ್ಫರ್ ಆಗುತ್ತೆ ಈ ಲಿಪ್ ಗ್ಲಾಸ್ ಹಾಕಿದ ನಂತರ. ಸೊ ದಿಸ್ ಲಿಪ್ ಗ್ಲಾಸ್ ಇಸ್ ನಾಟ್ ಟ್ರಾನ್ಸ್ಫರ್ ಪ್ರೂಫ್, ಅದನ್ನು ನೆನಪಲ್ಲಿರಿ. ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಕ್ತು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಬೇರೆಲ್ಲ ಲಿಪ್ ಗ್ಲಾಸಸ್ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಇದು 320ಗೆ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ತರಿಸಿದೆ. ನಿಮಗೆ ರೆಕಮೆಂಡ್ ಮಾಡಬೇಕಲ್ಲ, ಅದಕ್ಕೆ ಲುಕ್ಸ್ ಗುಡ್. ಓಕೆ, ನಾನೀಗ ಏನು ಮಾಡಿದೆ, ಏನು ಮೇಕಪ್ ರಿಮೂವರ್ ಇಲ್ಲದೆ ನಾನು ಇದನ್ನು ತೆಗಿತಾ ಇದ್ದೇನೆ. ಆ್ಯಂಡ್ ಇದು ಬರ್ತಾ ಇದೆ ಆಯಿತಾ, maybe because of the lip gloss. So this is my bare lips. ಏನು ಲಿಪ್ಸ್ಟಿಕ್ ಎಲ್ಲ ಇಲ್ಲದೆ ನನ್ನ ಲಿಪ್ಸ್ಗಳು ಹೀಗೆ ಕಾಣಿಸುತ್ತೆ. ನ್ಯಾಚುರಲ್ ಪಿಗ್ಮೆಂಟೇಷನ್ ಇದೆ ನನ್ನ ಲಿಪ್ಸ್ ಮೇಲೆ, ಸ್ವಲ್ಪ ಕಪ್ಪಾಗಿದೆ, ಕೆಳಗನೆ ಲಿಪ್ಸ್ ಸ್ವಲ್ಪ ಜಾಸ್ತಿನೇ ಕಪ್ಪಾಗಿದೆ. ಸೊ ಲೆಟ್ ಮೀ ಅಪ್ಲೈ ದಿಸ್ ಡೈರೆಕ್ಟ್ಲಿ ಆನ್ ಮೈ ಪಿಗ್ಮೆಂಟೆಡ್ ಆ್ಯಂಡ್ ನ್ಯಾಚುರಲ್ ಲಿಪ್ಸ್. ಓ ವಾವ್. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ?
ಮೇಲಿನ ಲಿಪ್ಸಿಗೆ ನಾನು ಇನ್ನೂ ಹಚ್ಚಿಲ್ಲ, ಕೆಳಗಿನ ಲಿಪ್ಸಿಗೆ ಮಾತ್ರ ಹಚ್ಚಿರೋದು. ಸೊ ದೇರ್ ಈಸ್ ಅ ಶೈನ್ ಆ್ಯಂಡ್ ಆ ಗೋಲ್ಡನ್ ಒಂದು ಶಿಫ್ಟ್ ಇದೆ ನನ್ನ ಲಿಪ್ಸ್ ಮೇಲೆ. ಸೊ ದಟ್ ಲುಕ್ಸ್ ರಿಯಲಿ ಗುಡ್. ಹೌದು, ನನ್ನ ಪಿಗ್ಮೆಂಟೆಡ್ ಇರೋ ಕಾರಣ ನನ್ನ ಲಿಪ್ಸ್ ಮೇಲೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಬಟ್ ನಿಮ್ಮ ಲಿಪ್ಸಲ್ಲಿ ಈ ಥರ ಡಾರ್ಕ್ ಪಿಗ್ಮೆಂಟ್ ಇಲ್ಲದೆ ಇದ್ರೆ ಐ ಥಿಂಕ್ ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಸೊ ಲೆಟ್ ಮೀ ಅಪ್ಲೈ ಇಟ್ ಕಂಪ್ಲೀಟ್ಲಿ. Okay, this is how it looks. I think ಒಂದು ಒಳ್ಳೆ ಶೈನ್ ಕೊಟ್ಟಿದೆ ನನ್ನ ಲಿಪ್ಸಿಗೆ ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಸ್ವಲ್ಪ ಜಿಡ್ ಅನ್ನಿಸ್ತಿದೆ, ಬಟ್ ದಟ್ಸ್ ಟೋಟಲಿ ಫೈನ್. ಯಾಕಂದರೆ ಲಿಪ್ ಗ್ಲಾಸ್ ಹೇಳುವಾಗ ಸ್ವಲ್ಪ ಆಯಿಲಿ, ಸ್ವಲ್ಪ ಗ್ರೀಸಿ ಆಗೇನೆ ಇರುತ್ತೆ. ಐ ಆಮ್ ಓಕೆ ವಿತ್ ಇಟ್. ಐ ಲೈಕ್ ಇಟ್. ಫಾರ್ ದಿಸ್ ಪ್ರೈಸ್ ಐ ಥಿಂಕ್ ಇಟ್ ಈಸ್ ಓಕೆ. ಬಟ್ ಒಂದೇ ಒಂದು ಕನ್ಸರ್ನ್ ಏನಂದರೆ, ಇದನ್ನು ನಾನು ಎಷ್ಟು ತೆಗಿತಿದ್ದೇನಲ್ವಾ ಅಷ್ಟು ಸ್ವಲ್ಪ ಜಾಸ್ತಿನೇ ಪ್ರಾಡಕ್ಟ್ ಇದರಲ್ಲಿ ಬರ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಅಂದರೆ ಸ್ವಲ್ಪ ಬೇಗನೆ ಇದು ಖಾಲಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಎಷ್ಟು ತೆಗಿತಿದ್ದೇನೆ ಅದು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಆ್ಯಂಡ್ ಒಂದು ಅಪ್ಲಿಕೇಶನಲ್ಲಿ ಇದು ಅಪ್ಲೈ ಆಗಲ್ಲ. ನಾನು ಕೆಳಗಿನ ಲಿಪ್ಸಿಗೆ ಒಮ್ಮೆ, ಮೇಲಿನ ಲಿಪ್ಸಿಗೆ ಒಮ್ಮೆ ಡಿಪ್ ಮಾಡಿಬಿಟ್ಟು ಆಮೇಲೆ ಹಾಕಿದೆ. ಸೊ ಐ ಥಿಂಕ್ ಅದೊಂದೇ ಒಂದು ಪ್ರಾಬ್ಲಮ್. ಬಟ್ ಇಟ್ಸ್ ವೆರಿ ಇನ್ಎಕ್ಸ್ಪೆನ್ಸಿವ್. ಸೊ ಅದಕ್ಕೋಸ್ಕರ ಇಟ್ಸ್ ಓಕೆ ಅನ್ನಿಸ್ತಿದೆ. ಯಾಕಂದರೆ ಬೇರೆ ಎಲ್ಲ ನೀವು ಮೇಬಲಿನ್ ಅವರದ್ದು, ಮೇಕಪ್ ರೆವಲ್ಯೂಷನ್ ಅವರದ್ದು ಎಲ್ಲ ಲಿಪ್ ಗ್ಲಾಸ್ಗಳು ನೋಡಿದರೆ 700-800ಗಿಂತ ಕಡಿಮೆ ಯಾವುದೇ ಲಿಪ್ ಗ್ಲಾಸ್ ನಿಮಗೆ ಸಿಗಲ್ಲ. ಸೊ ಅದನ್ನು ಬೇಕಾದರೂ ನಾನು ತರಿಸಿ ನಾನು ರಿವ್ಯೂ ಮಾಡ್ತೀನಿ ನಿಮಗೋಸ್ಕರ. ಬಟ್ ದಿಸ್ ಇಸ್ ಅ ಗುಡ್ ಆಲ್ಟರ್ನೇಟಿವ್ ಫಾರ್ ಇಟ್. ನಿಮಗೆ ಯೂಸ್ ಮಾಡ್ಬೋದು, ಹಾಗೇನಿಲ್ಲ. ಆ್ಯಂಡ್ ನಾನು ಹೇಳಿದಾಗೆ ಸ್ವಲ್ಪ ಫ್ರೇಗ್ರೆನ್ಸ್ ಇದೆ. ಇಟ್ ಈಸ್ ನಾಟ್ ವೆರಿ ಪ್ಲೆಸೆಂಟ್ ಆಲ್ಸೋ ಆ್ಯಂಡ್ ಇಟ್ ಇಸ್ ನಾಟ್ ದ್ಯಾಟ್ ಬ್ಯಾಡ್ ಆಲ್ಸೋ. ಓಕೆ ಇಶ್ ಅಂತ ಹೇಳ್ಬೋದು. ಆ್ಯಂಡ್ ಮೈ ಫೈನಲ್ ಥಾಟ್ಸ್ ಅಬೌಟ್ ಇಟ್ಸ್ ಅ ಆವ್ರೇಜ್ ಪ್ರಾಡಕ್ಟ್. ನನಗೆ ತುಂಬ ಇಷ್ಟ ಏನಾಗಿಲ್ಲ, ನಂಗೆ ತುಂಬ ಬೇಸರನೂ ಆಗಿಲ್ಲ. ಐ ಡೋಂಟ್ ರಿಗ್ರೆಟ್ ದ ಬೈ, ಬಟ್ ಐ ಯೂಸ್ ಇಟ್. ನಂಗೆ ಗೊತ್ತುಂಟು ನಾನು ಇದನ್ನು ಯೂಸ್ ಮಾಡ್ತೀನಂತ. ಸೊ ದ್ಯಾಟ್ಸ್ ಆಲ್. ನನಗೆ ಇನ್ನೇನು ಇದರ ಬಗ್ಗೆ ಹೇಳಲಿಕ್ಕಿಲ್ಲ ಈಗ ಸದ್ಯಕ್ಕೆ. ಮತ್ತು ಇನ್ನು ಯೂಸ್ ಮಾಡಿ ನನ್ನ ವ್ಯೂಸ್ಗಳೇನಾದರೂ ಚೇಂಜ್ ಆದರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.